ಭಾರತ ಸಂವಿಧಾನ ದೇಶದ ಜನರನ್ನು ಸಶಕ್ತಗೊಳಿಸಿದೆ, ಸರ್ವರಿಗೂ ಸಮಾನತೆ ಒದಗಿಸಿದೆ, ಮೂಲಭೂತ ಹಕ್ಕುಗಳು ಕರ್ತವ್ಯವನ್ನು ನೀಡಿದೆ. ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ. ನಮ್ಮ ಸಂವಿಧಾನವು ನಮ್ಮೆಲ್ಲರನ್ನು ರಕ್ಷಿಸುವ ಬಹುದೊಡ್ಡ ಕಾನೂನು ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಹೇಳಿದರು. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ನೇತೃತ್ವದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಹೊಸ ಶಕೆ ಆರಂಭವಾಗಿದ್ದು, ಸಂವಿಧಾನ ಜಾರಿಗೆ ಬಂದಾಗಿನಿಂದಲೇ ಸಂವಿಧಾನದ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವುದು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರ ಸಾಧನೆಯ ಬಗ್ಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷತೆ. ಭಾರತದ ಸಂವಿಧಾನಕ್ಕೆ ವಿಶ್ವದಲ್ಲೇ ದೊಡ್ಡ ಸಂವಿಧಾನ ಎಂಬ ಹಿರಿಮೆ ಇದೆ ಎಂದು ಅಭಿಪ್ರಾಯಪಟ್ಟರು. ಭಾರತೀಯ ಪ್ರಜೆಗಳಾದ ನಾವು ಇಲ್ಲಿ ಆರಂಭವಾಗುತ್ತದೆ. ಈ ದೇಶದ ಪ್ರಜೆಗಳಾದ ನಮ್ಮ ವಿಧಾನ ಮತ್ತು ಜೀವನದ ಮೌಲ್ಯಗಳನ್ನು ಒಪ್ಪಿಕೊಂಡು ನಡಿಬೇಕಾದಂಥ ಒಂದು ಮಾರ್ಗ. ಒಂದು ಯಾವುದೇ ಒಂದು ರೀತಿಯಲ್ಲಿ ನಾವು ಕೆಲವೊಂದು ಧರ್ಮ ಗ್ರಂಥಿ ಅಂತ ಹೇಳ್ತೀವಿ. ಹಿಂದೂ ಧರ್ಮದ ಗ್ರಂಥ ಆಗಿರ್ಬೋದು, ಜೈನ ಧರ್ಮದ ಗ್ರಂಥ ಆಗಿರ್ಬೋದು, ಮುಸ್ಲಿಂ ಧರ್ಮದ ಮುಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂಥ ಗ್ರಂಥಗಳಾಗಿರ್ಬೋದು, ಎಲ್ಲ ಧರ್ಮದ ಎಲ್ಲ ಜಾತಿ ಜನಾಂಗಗಳು ತಮ್ಮದೇ ಆದಂಥ ಒಂದು ಗ್ರಂಥವನ್ನು ರಚಿಸಿಕೊಂಡು ಅದೇ ದಾರಿಯಲ್ಲಿ ಇವತ್ತು ಆ ಜನಾಂಗದವರು ಆ ಧರ್ಮದವರು ನಡೀತಾ ಬಂದಿರತಕ್ಕಂಥದ್ದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಆದರೆ ಎಲ್ಲ ಧರ್ಮಗಳೇ ಎಲ್ಲ ವಿಶ್ವದ ಜನಾಂಗ ಮತ್ತು ಭಾರತೀಯ ಜನರ ಯಾವ ರೀತಿ ಮೌಲ್ಯಗಳನ್ನು ಕಾಪಾಡಿಕೊಂಡು ಹೋಗಬೇಕು, ಯಾವ ರೀತಿ ನಡಿಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಮನುಷ್ಯ ಯಾವ ರೀತಿ ಬದುಕಬೇಕಾದ್ರೆ ಯಾವುದನ್ನ ಅನುಸರಿಸಿಕೊಂಡು ಹೋಗಬೇಕಾಗ್ತದಂತಕ್ಕಂಥ ಮಾತನ್ನ 1947ರಲ್ಲಿ ಈ ಸಂವಿಧಾನವನ್ನ ಸಮರ್ಪಣೆ ಮಾಡತಕ್ಕಂಥ ಭೂಮಿಗೆ ಬಂದ ಭಗವಂತನಾಗಿ ದೇವತೆಗಳು ಮಾಡದೇ ಇರ್ತಕ್ಕಂಥ ಕೆಲಸ, ಗುರುಗುಂಡಾರಗಳು ಲಕ್ಷಣ ಇದ್ರೂ ಕೂಡ ಯಾರು ಕೂಡ ಬಗೆಹರಿಸದೇ ಇರ್ತಕ್ಕಂಥ ಒಂದು ಕೆಲಸ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಕುಲಕ್ಕೊಬ್ಬ ಶರಣರು ಅನುಭವ ಮಂಟಪವನ್ನು ಕಟ್ಟಿ ಈ ಬದಲಾವಣೆ ಆಗಬೇಕು, ಜಾತೀಯತೆ ಹೋಗ್ಬೇಕು, ಅಸ್ಪೃಶ್ಯತೆ ಹೋಗ್ಬೇಕು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನ ಮೂಡಿಸ್ತಕ್ಕಂಥ ಅನೇಕ ವಿಚಾರಧಾರೆಗಳ ಮೂಲಕ ಜನರನ್ನ ಕಣ್ಣು ತೆರೆಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಬದಲಾವಣೆ ಆಗಲಿಲ್ಲ. ಈ ವ್ಯವಸ್ಥೆ, ಈ ಸಮಾಜ ಬದಲಾವಣೆ ಆಗಲಿಲ್ಲ. ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನ ಕಣ್ಣೀರು ಹೊರತಕ್ಕಂತೆ ಬಸವ ತತ್ವದ ಸಿದ್ಧಾಂತ ಹೇಳಿ 12ನೇ ಶತಮಾನದಲ್ಲಿ ಹೇಳಿದ್ರು ಕೂಡ ಯಾರೋ ಮುಂದೆ ಬಸವಣ್ಣನನ್ನೇ ಮೂಡಿಸಿರ್ತಕ್ಕಂಥ ಈ ಸಮಾಜಕ್ಕೆ ಮತ್ತೊಮ್ಮೆ ಅನೇಕ ವರ್ಷಗಳಿಂದ ಬುದ್ಧನ ನಂತರ ಬಸವಣ್ಣ ನಂತರ ಅನೇಕ ಶರಣರು, ಅನೇಕ ಪಾವಳ ಪುರುಷರು, ಅದರಲ್ಲಿ ಅನೇಕ ದೇವತೆಗಳು, ನಾವೇ ಕಟ್ಟಿರ್ತಕ್ಕಂಥ ಗುಡಿಗುಂಡಾರಗಳು, ನಾವೇ ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಗ್ರಂಥಗಳು, ನಾವೇ ಬರೆದಿರ್ತಕ್ಕಂಥ ಕಟ್ಟಳೆಗಳು, ಇವೆಲ್ಲವನ್ನ ಮನುಷ್ಯನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವಾಗ ಈ ದೇಶದ ಒಂದು ಪರಿಸ್ಥಿತಿಯನ್ನು ಅರಿತುಕೊಂಡು ನಾವಿವತ್ತು ಕೂಡ ದೇವರಂತೀವಿ, ಭಗವಂತಂತೀವಿ, ಏನೋ ಅಂದ್ಕೊಳ್ಳೋಣ, ಭೂಮಿಗೆ ಬಂದ ಭಗವಂತನ ರೂಪವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಲದಲ್ಲಿ ಜನ್ಮವೆತ್ತಿದ ಮೇಲೆ ಈ ದೇಶದಲ್ಲಿ ವಿಶ್ವದಲ್ಲಿ ಯಾರು ಓದದೇ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಎಲ್ಲರೂ ಹುಡುಕಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪರಿಸ್ಥಿತಿ ಏನಾಗ್ತದೆ, ಯಾವ ರೀತಿ ನಾವು. ಬಳಿಕ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಅರ್ಜುನ್ ಗೊಬ್ಬೂರ್ ಅವರು, ಸಂವಿಧಾನ ನಮ್ಮ ದೇಶದ ಬಹುದೊಡ್ಡ ಗ್ರಂಥವಾಗಿದೆ. ನಮ್ಮ ಸಂವಿಧಾನ ಸರ್ವರಿಗೂ ಸಮಾನತೆಯೊದಗಿಸಿ ಸಮಾನತೆಯಿಂದ ಬಾಳುವ ಹಕ್ಕು ನೀಡಿದೆ ಎಂದರು. ಈ ಒಂದು ಕೋಮುವಾದಿ ಶಕ್ತಿಗಳು RSSನ ಕೈಯಲ್ಲಿ ಸಿಲುಕಿಕೊಂಡಿರುವಂತಹ ಈ ಒಂದು ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ಸಂವಿಧಾನವೇ ನಮ್ಮ ಉಸಿರು, ಸಂವಿಧಾನವೇ ನಮ್ಮ ಹಕ್ಕು, ಸಂವಿಧಾನವೇ ನಮ್ಮ ಎಲ್ಲ ಸರ್ವಸ್ವವನ್ನ ಅನ್ಕೊಳ್ತಾ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸ್ತಾ ನಾನು ಎರಡು ಸಮಾರಂಭದಲ್ಲಿ ಅಣದೂರ್ ಬುದ್ಧ ವಿಹಾರದ ಬಂತೆ ವರಜ್ಯೋತಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಅಪ್ಪುಗೇರೆ ಸೋಮಶೇಖರ್, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ, ದಲಿತ ಸಂಘರ್ಷ ಸಮಿತಿಯ ಮಾರುತಿ ಮಳಗಿ, ಮಾರುತಿ ಹುಳಗೋಳ್ಕರ್, ನಾಗಣ್ಣ ಬಡಿಗೇರ್, ಪ್ರೇಮಾ ಮಂತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.